ಮಹಾಭಾರತದಲ್ಲಿ ಕೌರವರ ಈ 3 ಯೋಧರನ್ನು ಯಾರಿಂದಲೂ ಕೊಲ್ಲಲಾಗಿಲ್ಲ. ಕೌರವರ ಮತ್ತು ಪಾಂಡವರ ನಡುವೆ ನಡೆದ ಮಹಾಭಾರತ ಯುದ್ಧದಲ್ಲಿ ಎಲ್ಲಾ ಕೌರವರು ಮರಣ ಹೊಂದಿದ್ದಾರೆ ಎಂದು ಭಾವಿಸಿದರೆ ಅದು ತಪ್ಪು. ಮಹಾಭಾರತ ಯುದ್ಧದಲ್ಲಿ ಕೌರವ ಸೇನೆಯ ಈ 3 ಜನ ಯೋಧರನ್ನು ಯಾರಿಂದಲೂ ಕೊಲ್ಲಲು ಸಾಧ್ಯವಾಗಲೇ ಇಲ್ಲ. ಮಹಾಭಾರತ ಯುದ್ಧದಲ್ಲಿ ಕೌರವ ಸೇನೆಯ ಯಾವೆಲ್ಲಾ ಯೋಧರನ್ನು ಕೊಲ್ಲಲು ಸಾಧ್ಯವಾಗಲಿಲ್ಲ. ಮರಣ ಹೊಂದದೇ ಇರುವ ಕೌರವ ಸೇನೆಯ 3 ಯೋಧರಿವರು. ಮಹಾಭಾರತ ಯುದ್ಧವು ಕೌರವ ಮತ್ತು ಪಾಂಡವ ಈ 2 ಸೇನೆಯ ನಡುವೆ ನಡೆದ ಮಹಾಯುದ್ಧವಾಗಿದೆ. ಮಹಾಭಾರತ ಯುದ್ಧವು 18 ದಿನಗಳ ಕಾಲ ನಡೆದ ದೊಡ್ಡ ಯುದ್ಧವಾಗಿದೆ. ಈ ಯುದ್ಧದಲ್ಲಿ ಸಾವಿರಾರು ಜನ ಸೈನಿಕರು ಸೇರಿದ್ದರು. ಈ ಮಹಾಭಾರತ ಯುದ್ಧದಲ್ಲಿ ಕೌರವರು ಸೋತು ಪಾಂಡವರು ಗೆಲುವನ್ನು ಸಾಧಿಸುತ್ತಾರೆ. ಪಾಂಡವರಲ್ಲಿ ಹಿರಿಯನಾದ ಯುಧಿಷ್ಠಿರನು ಯುದ್ಧದ ನಂತರ ಸುಮಾರು 36 ವರ್ಷಗಳ ಕಾಲ ಹಸ್ತಿನಾಪುರದಲ್ಲಿ ಆಳ್ವಿಕೆಯನ್ನು ಮಾಡಿದ್ದನು. ಈ ಮಹಾಭಾರತ ಯುದ್ಧದಲ್ಲಿ ಕೌರವರ ಎಲ್ಲಾ ಯೋಧರೂ ಕೂಡ ಮರಣವನ್ನು ಹೊಂದಿರಲಿಲ್ಲ. ಯುದ್ಧದಲ್ಲಿ ಕೌರವರ ಕಡೆಯಿಂದಲೂ ಒಂದಿಷ್ಟು ಜನ ಯುದ್ಧದ ನಂತರವೂ ಇದ್ದರು. ಮಹಾಭಾರತ ಯುದ್ಧದಲ್ಲಿ ಮರಣವನ್ನು ಹೊಂದದೆ ಉಳಿದ ಕೌರವರ ಸಂಖ್ಯೆ ಎಷ್ಟು ಗೊತ್ತಾ? ಕೌರವ ಯೋಧರೆಲ್ಲ ಮರಣವನ್ನು ಹೊಂದಿದರೂ ಇವರುಗಳೆಲ್ಲ ಮಾತ್ರ ಬದುಕುಳಿಯುತ್ತಾರೆ. 1. ಯುದ್ಧದ ನಂತರ ಬದುಕುಳಿದ ಕೌರವ ಯೋಧರಿವರು. ಮಹಾಭಾರತ ಕಥೆಯ ಪ್ರಕಾರ ಪಾಂಡವರು ಮತ್ತು ಕೌರವರ ನಡುವೆ ಯುದ್ಧ ನಡೆದಾಗ ಕೌರವರ ಕಡೆಯಿಂದ ಎಲ್ಲಾ ಯೋಧರೂ ಮರಣ ಹೊಂದಿರಲಿಲ್ಲ. ಬದಲಾಗಿ ಈ 3 ಜನ ಯೋಧರು ಕೌರವ ಪಡೆಯಿಂದ ಬದುಕಿದ್ದರು. ಕೌರವರ ಸೇನೆಯಲ್ಲಿ ಉಳಿದ ಆ 3 ಯೋಧರೆಂದರೆ ಮೊದಲನೆಯದಾಗಿ ಅಶ್ವತ್ಥಾಮ, ಎರಡನೆಯದಾಗಿ ಕೃಪಾಚಾರ್ಯ ಮತ್ತು ಮೂರನೆಯದಾಗಿ ಕೃತವರ್ಮನೆಂದು ಗುರುತಿಸಲಾಗಿದೆ. 2. ಕಲಿಯುಗದಲ್ಲೂ ಇದ್ದಾನೆ ಅಶ್ವತ್ಥಾಮ. ಅಶ್ವತ್ಥಾಮ ಮಹಾಭಾರತ ಕಾಲದ ವೀರ ಯೋಧನಾಗಿದ್ದ ಹಾಗೂ ಈತ ದ್ರೋಣಾಚಾರ್ಯರ ಮಗನೂ ಆಗಿದ್ದ. ತಂದೆಯಂತೆ ಮಗನೂ ಸಕಲ ವಿದ್ಯೆಗಳನ್ನು ಕರಗತ ಮಾಡಿಕೊಂಡಿದ್ದನು. ಅಶ್ವತ್ಥಾಮನು ಶ್ರೀಕೃಷ್ಣನಿಂದ ಅಮರತ್ವದ ವರವನ್ನು ಪಡೆದುಕೊಂಡಿದ್ದನು. ಕಲಿಯುಗದ ಅಂತ್ಯದವರೆಗೆ ಅಶ್ವತ್ಥಾಮ ಭೂಮಿಯಲ್ಲೇ ಅಲೆದಾಡುತ್ತಿರುತ್ತಾನೆ. ಈತ ಕಲಿಯುಗದಲ್ಲೂ ಜೀವಂತವಾಗಿದ್ದಾನೆ ಮತ್ತು ದಟ್ಟಾರಣ್ಯದಲ್ಲಿ ಅಲೆದಾಡುತ್ತಿರುತ್ತಾನೆ ಎನ್ನುವ ಉಲ್ಲೇಖವಿದೆ. 3. ಕೃಪಾಚಾರ್ಯ. ಕೃಪಾಚಾರ್ಯರು ಕೇವಲ ಕೌರವರಿಗೆ ಮಾತ್ರವಲ್ಲ ಪಾಂಡವರಿಗೂ ಗುರುಗಳಾಗಿದ್ದರು. ಕೃಪಾಚಾರ್ಯರನ್ನು ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬರು ಎಂದು ಪರಿಗಣಿಸಲಾಗಿದೆ. ಕೃಪಾಚಾರ್ಯರು ದ್ರೋಣಾಚಾರ್ಯರ ಮಗಳನ್ನು ವಿವಾಹವಾಗುವ ಮೂಲಕ ದ್ರೋಣಾಚಾರ್ಯ ಮತ್ತು ಕೃಪಾಚಾರ್ಯರು ಅಳಿಯ ಮತ್ತು ಮಾವನ ಸಂಬಂಧವನ್ನು ಹೊಂದಿರುತ್ತಾರೆ. 4. ಕೃತವರ್ಮ. ಕೃತವರ್ಮರು ಕೌರವ ಸೇನೆಗೆ ಬೆಂಬಲವನ್ನು ನೀಡಿದ್ದರು ಮತ್ತು ಕೌರವರ ಸೇನಾಧಿಪತಿಯೂ ಆಗಿದ್ದರು. ಈತ ಯಾದವರ ಅಂಧಕ ಕುಲಕ್ಕೆ ಸೇರಿದವನಾಗಿದ್ದನು. ಶ್ರೀಕೃಷ್ಣನು ಕೌರವರಿಗೆ ಕಳುಹಿಸಿದ್ದ ನಾರಾಯಣಿ ಸೈನ್ಯದ ಸೇನಾಧಿಪತಿಯಾಗಿ ಕೃತವರ್ಮ ಯುದ್ಧ ಭೂಮಿಯಲ್ಲಿದ್ದನು. ಮಹಾಭಾರತ ಯಾವುದೇ ಯೋಧರಿಂದಲೂ ಕೃತವರ್ಮನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ. ಮಹಾಭಾರತ ಯುದ್ಧದಲ್ಲಿ ಕೌರವರ ಪರವಾಗಿ ಹೋರಾಡಿದ ಸಾವಿರಾರು ಮಹಾನ್ ಯೋಧರಲ್ಲಿ ಈ ಮೇಲಿನ 3 ಜನ ಮಹಾನ್ ಯೋಧರು ಉಳಿದುಕೊಳ್ಳುತ್ತಾರೆ. ಕೌರವ ಸೇನೆಯ ಈ 3 ಯೋಧರನ್ನು ಮಹಾಭಾರತ ಯುದ್ಧದ ಕೊನೆಯವರೆಗೂ ಯಾರಿಂದಲೂ ಸೋಲಿಸಲು ಸಾಧ್ಯವಾಗಲಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.